ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ನೋಡಿ, ನಾನು ಬೆಳಿಗ್ಗೆ 8 ಗಂಟೆ ಆಯಿತು. ಒಳ್ಳೆ ಒಂದು ವೈಬ್. ಈಗ ಸೂರ್ಯ ಉದಯಿಸಿದಷ್ಟೇ ನಾವೀಗ ಹೊರಡ್ತಾ ಇದ್ದೇವೆ. ಅಂದರೆ ನಿಮ್ಗೆ ಗೊತ್ತುಂಟಲ್ಲ ಹೊರಡಿದ್ದು ಎಲ್ಲಿಗೆ ಅಂತ ಹೇಳಿ. ನೋಡಿ, ಮದುವೆ ಅಂದರೆ ಇವತ್ತಿನ ದಿವಸ 3 ಮದುವೆ ಉಂಟು ನಮಗೆ. ಅದರೊಟ್ಟಿಗೆ ಇದು ಫಸ್ಟಿನ ಮದುವೆ ಇದು. ಈಗ ನಾವು ಅಂದರೆ ಬೆಳಿಗ್ಗೆ ನಾನು ಟಿಫಿನ್ ಏನು ಮಾಡಲಿಲ್ಲ. ಅಲ್ಲಿ ಮದುವೆಗೆ ಹೋಗಿ ಅಲ್ಲಿಗೆ ನಾವು ಇಡ್ಲಿ, ಸಾಂಬಾರು, ವಡೆ, ಶೀರಾ, ಚಹಾ, ಕಾಫಿ ಎಲ್ಲ ಇತ್ತು. ಅದೆಲ್ಲ ಗಮ್ಮತ್ತು ತಿಂದೆವು. ನಾವೀಗ ತಿಂದು ಮತ್ತು ಮದುವೆ ಚಿತ್ರ ಮಾತಾಡಿ 1-2 ಫೋಟೋಸ್ ಎಲ್ಲ ತೆಗೆದು, ಅದು ಮತ್ತೆ ಬೇಕಲ್ಲ ಫೋಟೋಸು, ಸ್ಟೇಟಸ್ ಎಲ್ಲ ಹಾಕಬೇಕಲ್ಲ, ಹಾಗೆ ಫೋಟೋಸ್ ಎಲ್ಲ ತೆಗೆದು ಮತ್ತು ಸ್ವಲ್ಪ ಶಾಸ್ತ್ರಕ್ಕೆಲ್ಲ ಅಲ್ಲಿ ನಿಂತೆವು ನಾವು, ಅಕ್ಷತೆ ಹಾಕಲಿಕ್ಕೆಲ್ಲ ಹೇಳಿ. ಹಾಗೆ ಅದೆಲ್ಲ ಅದೆಲ್ಲ ಮುಗಿಸಿ ನಾವು ಇನ್ನು ಮುಂದೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಇದು ನೋಡಿ ನನ್ನ ತಂಗಿ, ಇವಳು ಮೇಕಪ್ ಆರ್ಟಿಸ್ಟ್. ಇವತ್ತಿನ ಬ್ರೈಡಿನ ಮೇಕಪ್ ಮಾಡಿದ್ದು ಇವಳೇಗ. ಅವಳ ನಂಬರ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಹಾಗೆ ಈಗ ನೋಡಿ, ಅಂಕಲ್ ದಾರೆ ಆಗ್ತಾ ಉಂಟು ಮದುವಳ್ತಿಗೆ. ಹಾಗೆ ನಾವೀಗ ಮಂಗಳೂರಿಗೆ ಹೊರಡುವಾಗ ದಾರಿಯಲ್ಲಿ ನೋಡಿ, ಇದೊಂದು ಬೋರ್ಡ್. ಇದು ಎಲ್ಲರಿಗೂ ಸಹ ಯೂಸ್ ಆಗುವಂಥದ್ದು. ಈಗ ನೋಡಿ, ಒಂದು ಹೆಲ್ಪ್ ಲೈನ್ ನಂಬರ್, ಅಂದರೆ ಸರ್ವಿಸ್ ರೋಡಲ್ಲಿ ಇಲ್ಲ, ಇದು ಫ್ಲೈಓವರಲ್ಲಿ ಮಾತ್ರ ಇರೋದು. 1033 ನೋಡಿ ಅಂತೆ. ಅಂದರೆ ಏನಾದ್ರು ನಮ್ಮ ಗಾಡಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಈ ನಂಬರಿಗೆ ಕಾಲ್ ಮಾಡಿದರೆ ಅವ್ರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ ನಮಗೆ. ಅದು ನೀವು ನೋಟ್ ಮಾಡ್ಕೊಳ್ಳಿ ನಂಬರು. ಅಂದರೆ ಅದು ಹೊಸಂಗಡಿಯಲ್ಲಿ ಬೋರ್ಡ್ ಇರೋದು. ಹಾಗೆ ನಾವಿದು ನೋಡಿ ಅಂತ 2ನೇ ಮದುವೆಗೆ ಹಾಲಿಗೆ ಮುಟ್ಟಿದ್ದೆವು ನಾವು. ಅದು ಇಂಡಿಯನ್ ಕನ್ವೆನ್ಷನ್ ಸೆಂಟ್ರ್, ಹೌದು. ಮತ್ತು ಹಾಗೆ ನೋಡಿ, ನಾವೀಗ ಅಲ್ಲಿ ಎಂಟ್ರೆನ್ಸಲ್ಲೇ ಚೆಂದ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಆ ದಿವಸ 2 ಮದುವೆ ಉಂಟು. ಒಂದು ಕ್ರಿಶ್ಚಿಯನ್ಸ್ನವ್ರ ಮದುವೆ, ಅದು ಕೆಳಗಡೆ, ಇದು ಮೇಲೆ. ಹಾಲ್ ಮಾತ್ರ ಸೂಪರ್ ಉಂಟಾಯ್ತಾ, ಎಂತ ಸಹ ಹೇಳಲಿಕ್ಕಿಲ್ಲ, ಅಷ್ಟು ಒಳ್ಳೆಯದುಂಟು. ಫುಲ್ಲು AC. ಹಾಗೆ ನಾವು ವೆಲ್ಕಮ್ ಜ್ಯೂಸ್ ಎಲ್ಲ ಕುಡಿದು ಒಳಗೆ ಹೋದೆವು. ಅಂದರೆ ಅದು ಮದುವೆ ಬೇಗ, ಅಂದರೆ ಮುಹೂರ್ತ ಬೇಗ ಆಗಿದ್ದರಿಂದ
ಬೇಗ ಮದುವೆ ಆಗಿದೆ, ಅಂದರೆ ಮಾಂಗಲ್ಯ ಕಟ್ಟಿಯಾಗಿದೆ. ಹಾಗೀಗ ನೋಡಿ ಮದುವಳ್ತಿ ಮದುಮಗಲ್ಲ ಬರ್ತಾ ಇದ್ದಾರೆ. ಚಂದ ಡ್ಯಾನ್ಸ್ ಎಲ್ಲ ಮಾಡಿ ಬರ್ತಾ ಇದ್ದಾರೆ. ಹಾಗೆ ಮತ್ತು ನಾವು ಅವರಿಗೆ ವಿಶ್ ಎಲ್ಲ ಮಾಡಿ ಒಂದು ಫೋಟೋ ಎಲ್ಲ ತೆಗೆದು ಊಟಕ್ಕೆ ಹೊರಟಿದೆವು. ಫುಡ್ಡೆಲ್ಲ ತುಂಬ ಟೇಸ್ಟ್ ಇತ್ತು ಮಾತ್ರ. ಸುಮಾರು ಐಟಮ್ ಎಲ್ಲ ಇತ್ತು, ಅಂದರೆ ನಾನ್ ವೆಜ್ ಸಹ ಇತ್ತು. ಮತ್ತೆ ನಾವು ಅಲ್ಲಿಂದ ನೇರ 3ನೇ ಮದುವೆಗೆ ಹೋದೆವು. ಅಲ್ಲಿಗೆ ಮುಟ್ಟುವಾಗ ಆಗಿದೆ ಎಲ್ಲ, ಊಟ ಎಲ್ಲ ಆಗಿ ಅವರದ್ದು ಇದೆಲ್ಲ ಆಗಿ, ಮತ್ತು ನಾವು ಒಂದು ವಿಶ್ ಮಾಡುವ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೆ. ಈಗ ಅಂದರೆ ಅವರು ನಮಗೆ ಇನ್ವೈಟ್ ಮಾಡಿದ ನಂತರ ಹೋಗದೇ ಇರುವಾಗ ಅವರಿಗೆ ಸಹ ಬೇಜಾರಲ್ಲ, ನಮಗೂ ಸಹ ಬೇಜಾರು, ಅಯ್ಯೋ ಅವ್ರು ಕರೆದು ಹೋಗಲಿಲ್ಲ ಅಲ್ಲ ಹೇಳಿ. ಹಾಗೆ ಈಗ ಅವರಿಗೆ ತುಂಬ ಖುಷಿ ಆಯ್ತಾಯ್ತಾ, ಹುಡುಗನ ತಾಯಿಗೆಲ್ಲ ಮದುಮಗನ ತಾಯಿಗೆಲ್ಲ ತುಂಬ ಖುಷಿ ಆಯಿತು. ನಾವು ಮತ್ತೆ ಎಲ್ಲ ಒಟ್ಟಿಗೆ ನಿಂತು ಫೋಟೋಸ್ ಎಲ್ಲ ತೆಗೆದೆವು, ಅವರಿಗೆಲ್ಲ ವಿಶ್ ಎಲ್ಲ ಮಾಡಿ. ಅಲ್ಲಿಂದ ನೇರ ಮನೆಗೆ ಮತ್ತೆ ಆಯಿತು. ಸಂಜೆ 5 ಗಂಟೆ ಆಯಿತು ಮನೆಗೆ ಮುಟ್ಟುವಾಗ. ಇಷ್ಟೇ ಇರೋದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.